ಆಹಾರ ನಿಗಮದ ಉಗ್ರಾಣದಲ್ಲಿ ಅವ್ಯವಸ್ಥೆಗಳ ಹಾವಳಿ. ನಾಮ ಫಲಕ ಇಲ್ಲ, ಪ್ರಶ್ನಿಸಿದ್ರೆ ಅಧಿಕಾರಿಯ ನಿರ್ಲಕ್ಷ್ಯ. ಸಂಕೇಶ್ವರ್ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮಕ್ಕೆ ಸೇರಿದ ಸರ್ಕಾರಿ ಉಗ್ರಾಣವು ಇದೀಗ ಗಂಭೀರ ಆರೋಪಗಳಿಗೆ ಗುರಿಯಾಗಿದೆ. ಇಲ್ಲಿ ಮೂಲಭೂತ ನಿಯಮಗಳ ಪಾಲನೆಯಾಗುತ್ತಿಲ್ಲ ಎಂಬ ದೂರುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿವೆ. ನಾಮಫಲಕವಿಲ್ಲದ ಸರ್ಕಾರಿ ಕಚೇರಿ, ಸಾರ್ವಜನಿಕರ ಅನುಕೂಲಕ್ಕಾಗಿ ಇರಬೇಕಾದ ಸರ್ಕಾರಿ ಉಗ್ರಾಣದಲ್ಲಿ ಸೂಕ್ತ ನಾಮಫಲಕ ಅಳವಡಿಸದೇ ಇರೋದು ಅಚ್ಚರಿಗೆ ಕಾರಣವಾಗಿದೆ. ಇದರಿಂದಾಗಿ ಹೊಸಬರಿಗೆ ಅಥವಾ ಸಾರ್ವಜನಿಕರಿಗೆ ಈ ಕಟ್ಟಡವು ಸರ್ಕಾರಿ ಇಲಾಖೆಯದ್ದು ಅಂತ ಗುರುತಿಸುವುದೇ ಕಷ್ಟಕರವಾಗಿದೆ. ನಿಯಮದ ಪ್ರಕಾರ ಸರ್ಕಾರಿ ಕಚೇರಿ ಅಥವಾ ಉಗ್ರಾಣದ ಹೊರ ಭಾಗದಲ್ಲಿ ಸ್ಪಷ್ಟವಾದ ನಾಮಫಲಕ ಇರುವುದು ಕಡ್ಡಾಯವಾಗಿದ್ದರೂ ಇಲ್ಲಿ ಅದನ್ನು ನಿರ್ಲಕ್ಷಿಸಲಾಗಿದೆ. ಅಧಿಕಾರಿಯ ಬೇಜವಾಬ್ದಾರಿ. ಈ ಕುರಿತು ವರದಿಗಾರರು ಉಗ್ರಾಣ ವ್ಯವಸ್ಥಾಪಕರಾದ ಲಕ್ಷ್ಮೀ ಮೇದಾರ್ ಅವರ ಬಳಿ ಮಾಹಿತಿ ಕೇಳಿದಾಗ ಅವರು ನೀಡಿದ ಉತ್ತರವು ಅತ್ಯಂತ ಬೇಜವಾಬ್ದಾರಿ, ಉಡಾಪೆ ಉತ್ತರ ನೀಡಿ ನಾವು ಅಕ್ಕಿ ಕೊಡಬೇಕು, ಕೊಡುತ್ತೇವೆ, ನ್ಯಾಯಬೆಲೆ ಅಂಗಡಿಯವರಿಂದ ನೇರವಾಗಿ ಉಗ್ರಾಣದಿಂದ ನಮಗೆ ಕಡಿಮೆ ಅಕ್ಕಿ ಬರುತ್ತದೆ, ಅದಕ್ಕಾಗಿ ನಾವು ಪಡಿತರದಾರರಿಗೆ ಕಡಿಮೆ ಅಕ್ಕಿಯನ್ನ ನೀಡಬೇಕಾಗುತ್ತದೆ ಅಂತ ನ್ಯಾಯಬೆಲೆ ಅಂಗಡಿಯವರು ಗಂಭೀರ ಆರೋಪ, ನೇರವಾಗಿ ಉಗ್ರಾಣದ ಮೇಲೆ ಗಂಭೀರ ಆರೋಪ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಅಧಿಕಾರಿಯು ಪ್ರಶ್ನಿಸುವವರನ್ನು ಕಡೆಗಣಿಸಿರೋದು ಹಾಗೂ ಉಡಾಫೆಯಾಗಿ ಉತ್ತರ ಕೊಡುವುದು ಸರಿಯಲ್ಲ. ಮಹಾನುಭಾವರ ಭಾವಚಿತ್ರಕ್ಕೆ ಅವಮಾನ. ಇದಲ್ಲದೆ ಅತ್ಯಂತ ಗಂಭೀರವಾದ ವಿಷಯವೆಂದ್ರೆ ಉಗ್ರಾಣದಲ್ಲಿ ಬುದ್ಧ, ಬಸವಣ್ಣ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಸೂಕ್ತ ಗೌರವ ನೀಡುತ್ತಿಲ್ಲ ಎಂಬ ಆರೋಪ ಕೇಳಿ ಬಂದಿದೆ. ಸಾಂವಿಧಾನಿಕವಾಗಿ ಮತ್ತು ಸಾಮಾಜಿಕವಾಗಿ ಅತ್ಯಂತ ಗೌರವಾನ್ವಿತರಾದ ಈ ಮಹಾನುಭಾವರ ಭಾವಚಿತ್ರಕ್ಕೆ ಮಾಲೆ ತೆಗೆಯೋದೇ ಇರೋದು ನಿರ್ಲಕ್ಷಿಸಿರುವುದು ಸಾರ್ವಜನಿಕರಲ್ಲಿ ತೀವ್ರ ಅಸಮಾಧಾನ ಮತ್ತು ಬೇಸರಕ್ಕೆ ಕಾರಣವಾಗಿದೆ. ಸಾರ್ವಜನಿಕರ ಆಗ್ರಹ. ಕೂಡಲೇ ಮೇಲಾಧಿಕಾರಿಗಳು ಈ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು, ಉಗ್ರಾಣಕ್ಕೆ ಸೂಕ್ತ ನಾಮಫಲಕ ಅಳವಡಿಸಬೇಕು ಮತ್ತು ಬೇಜವಾಬ್ದಾರಿಯಿಂದ ವರ್ತಿಸುತ್ತಿರುವ ವ್ಯವಸ್ಥಾಪಕ ಲಕ್ಷ್ಮೀ ಮೇದಾರ್ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಅಲ್ಲದೆ ಮಹಾನುಭಾವರ ಭಾವಚಿತ್ರಕ್ಕೆ ಸೂಕ್ತ ಮರ್ಯಾದೆ ನೀಡುವ ವ್ಯವಸ್ಥೆ ಮಾಡಬೇಕು ಎಂದು ಸ್ಥಳೀಯರು ಮತ್ತು ದಲಿತ ಸಂಘಟನೆಗಳ ಮುಖಂಡರು ಒತ್ತಾಯಿಸಿದ್ದಾರೆ. ಸತ್ಯದ ಧ್ವನಿ ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವರದಿ ಸುನೀಲ್ ಲಾಲ್ಗೆ, CL9 ಕನ್ನಡ ನ್ಯೂಸ್, ಸಂಕೇಶ್ವರ್.